ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಂಧುಗಳೇ, ಇವತ್ತು ಭಾರತೀಯರಾದ ನಮಗೆ ನಿಜವಾದ ಅರ್ಥದಲ್ಲಿ ಹೊಸ ವರ್ಷ. ಯಾಕಂತಂದರೆ ಪ್ರಕೃತಿಯಲ್ಲಿ ಹೊಸ ಚಿಗುರು, ಹೊಸತನವನ್ನು ನೋಡಲಿಕ್ಕೆ ಸಿಗುವಂಥದ್ದು. ಈ ವರ್ಷ ಹೊಸ ಮಳೆಯೂ ಪ್ರಾರಂಭ ಆಗಿರುವಂಥದ್ದು ಒಂದು ಒಳ್ಳೆಯ ಸಂಕೇತವೇ ಸರಿ. ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಬೇವು ಬೆಲ್ಲ ತಿನ್ನುವುದನ್ನು ನೋಡುತ್ತಾ ಇದ್ದೇವೆ. ಇದು ಕಾರಣ ಏನು ಅಂತಂದರೆ, ಜೀವನದಲ್ಲಿ ಕಷ್ಟ ಮತ್ತು ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವಂಥ ಒಂದು ಗುಣವನ್ನು, ಮನಸ್ಥಿತಿಯನ್ನು ಕೊಡುವಂಥ ಒಂದು ಪ್ರಾರ್ಥನೆ, ದೇವರಲ್ಲಿ ಒಂದು ಬಯಕೆಯ ರೂಪದಲ್ಲಿ ನಾವು ತಿಂತಾ ಇದ್ದೇವೆ. ಅದರ ಹೊರತಾಗಿ ಒಬ್ಬ ವೈದ್ಯನಾಗಿ ತಮಗೇನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಈ ಒಂದು ಬೇವಿನ ಹೂವುಗಳಿರ್ತಕ್ಕಂತಹ ದಿವ್ಯ ಔಷಧಿಯ ಗುಣ. ಈ ಬೇವಿನ ಹೂವುಗಳು ರಕ್ತದೊತ್ತಡವನ್ನು, ಹೈಪರ್ ಟೆನ್ಷನನ್ನು ನಿಯಂತ್ರಿಸಬಲ್ಲ ದಿವ್ಯ ಔಷಧಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಈ ಒಂದು ಔಷಧಿಗಳಿಂದ ನಾವು ಹಿಮ ಅಥವಾ ಫಾಂಟ ಎರಡು ಬೇರೆ ಬೇರೆ ಅವರವರ ಪ್ರಕೃತಿಗೆ ತಕ್ಕಂಗೆ ನಾವು ಔಷಧಿಯನ್ನು ತಯಾರು ಮಾಡಿ ಕೊಡುವಂಥದ್ದು. ಫಾಂಟ ಅಂತಂದರೆ ರಾತ್ರಿ ಮಲಗುವಾಗ ಈ ಹೂವುಗಳನ್ನು ಬಿಸಿ ನೀರಿನಲ್ಲಿ ನೆನೆಯಿಡುವಂಥದ್ದು. ಬೆಳಗ್ಗೆ ಆ ಹೂವುಗಳ ಸಮೇತವಾಗಿ ಆ ನೀರನ್ನು ಕುಡಿಯುವಂಥದ್ದು. ಹಿಮ ಅಂತಂದರೆ ತಣ್ಣೀರಿನಲ್ಲಿ ಈ ಒಂದು ಹೂವುಗಳನ್ನು ನೆನೆಯಿಡುವಂಥದ್ದು, ಬೆಳಗ್ಗೆ ಆ ಹೂವು ಸಮೇತ ಆ ನೀರನ್ನು ಕುಡಿಯುವಂಥದ್ದು. ಈ ರೀತಿ ಮಾಡುತ್ತಾ ಬಂದರೆ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ ನಾವು. ಅಂತಂದರೆ ಯಾವುದೇ ಅಂಗಾಂಗ ವೈಫಲ್ಯ ಇಲ್ಲದೆ ಬರ್ತಕ್ಕಂತಹ ಪ್ರೈಮರಿ ಹೈಪರ್ ಟೆನ್ಷನ್ ಅಂತಂದರೆ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಕ್ಕಂತಹ, ಅಥವಾ ಹಾರ್ಟ್ನಲ್ಲಿ ತೊಂದರೆ ಇದ್ದಾಗ ಬರ್ತಕ್ಕಂತಹ, ಲಿವರ್ ತೊಂದರೆ ಇದ್ದಾಗ ಬರ್ತಕ್ಕಂತಹ ಹೈಪರ್ ಟೆನ್ಷನ್ ಅಲ್ಲ. ಇದು ಪ್ರೈಮರಿ ಹೈಪರ್ ಟೆನ್ಷನ್. ಸ್ಟ್ರೆಸ್ ಸಲುವಾಗಿ ಬರುವಂಥದ್ದು, ಒತ್ತಡದಿಂದ ಬರ್ತಕ್ಕಂಥದ್ದು, ಹಲವಾರು ಸಮಸ್ಯೆಗಳಿಂದ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಏನು ಕರಿತೀವಿ, ಅವುಗಳನ್ನು ನಿಯಂತ್ರಣ ಮಾಡುವುದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಔಷಧಿ ಇದಾಗಿದೆ. ಆದ್ದರಿಂದ ಬಂಧುಗಳೇ, ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಆಚರಣೆಯು ಕೇವಲ ಧಾರ್ಮಿಕ ದೃಷ್ಟಿಯಿಂದಲ್ಲ, ಕೇವಲ ಆಧ್ಯಾತ್ಮಿಕ ದೃಷ್ಟಿಯಿಂದಲ್ಲ, ಅವು ವೈಜ್ಞಾನಿಕ ದೃಷ್ಟಿಯಿಂದಲೂ ಸಹಿತ ಬಹಳಷ್ಟು ಶ್ರೇಷ್ಠವಾಗಿರುವಂಥದ್ದು. ಆದ್ದರಿಂದ ಈ ಒಂದು ಬೇವಿನ ಹೂವುಗಳನ್ನು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಅಷ್ಟೇ ಅಲ್ಲ, ವೈಜ್ಞಾನಿಕ ದೃಷ್ಟಿಯಿಂದಲೂ ನಾವು ಉಪಯೋಗ ಮಾಡಲು ಪ್ರಾರಂಭ ಮಾಡೋಣ. ಅದರ ಜೊತೆಗೆ ಉಪಯೋಗ ಮಾಡಬೇಕಾದ್ರೆ ಬೇವಿನ ಮರಗಳು ಉಳಿಬೇಕಾಗಿರುವಂಥದ್ದು, ಪ್ರಕೃತಿ ಉಳಿಬೇಕಾಗಿರುವಂಥದ್ದು. ಮೊದಲು ಅತ್ಯಂತ ವಿಪುಲವಾಗಿದ್ದಂತಹ ಬೇವಿನ ಮರಗಳು ಇತ್ತೀಚೆಗೆ ಮಾನವನ ಒಂದು ಅವ್ಯಾಹತ ದಾಳಿಗೆ ನಲುಗಿ ಬೇವಿನ ಮರಗಳು ಸಹಿತ ನಾಶವಾಗ್ತಾ ಇರುತ್ತಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಮರಗಳನ್ನು ಬೆಳೆಸೋಣ, ಹಬ್ಬಗಳನ್ನು ನಿಜವಾದ ಅರ್ಥದಲ್ಲಿ ಆಚರಿಸೋಣ. ಧನ್ಯವಾದಗಳು.